ಏ ತಂಗಿ ಕೇಳಿಲ್ಲಿ, ಒಬ್ರು ಪ್ರವಾಸ ಕೊಂಟಿದ್ರಂತ್ರಿ. ಎಲ್ಲಿ ಪ್ರವಾಸ ಕೊಂಟಿದ್ರಿ? ಹಜ್ ಯಾತ್ರೆ ಅಂತ ಹೇಳಿ. ಎಲ್ಲಿ ಹಜ್ ಯಾತ್ರೆ ಎಲ್ಲಿ ಬರುತ್ತದು? ಲಕ್ಷ ಕೊಟ್ಟು ಕೇಳ್ರಿ, ಮಕ್ಕಾ ಮದೀನಾ ಬರ್ತದ. ಮಕ್ಕಾ ಮದೀನಾವನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಇಸ್ಲಾಂ ಧರ್ಮದ ವ್ಯಕ್ತಿ ಹೊರಟಿದ್ದ. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಇಸ್ಲಾಂ ಧರ್ಮದ ವ್ಯಕ್ತಿ ಮಕ್ಕಾ ಮದೀನಾ ದರ್ಶನ ಕೊಂಟಿದ್ದ. ಅವೇನ್ ಮಾಡಿದಪ್ಪ ಅಂತಂದ್ರೆ ಊರೂರು ತಿರುಗಾಡ್ಕೊತ ಹೋಗ್ಬೇಕಾಗ್ತದ. ಒಂದಿಷ್ಟು ರೊಕ್ಕ ನನ್ನ ಹತ್ತಿರ ಇಟ್ಕೋಬೇಕು ಅಂತ ಹೇಳಿ ಒಂದೊಂದು ಊರಿಗೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಅಡಿಗೆ ಮಾಡಿ ಊಟ ಮಾಡ್ಕೊಂತ ಏನ್ ಮಾಡಾಕತ್ತಿದ? ಅಡಿಗೆ ಮಾಡಿ ಊಟ ಮಾಡ್ಕೊಂತ ಎಲ್ಲಿ ಹೊಂಟಾನವ? ಮಕ್ಕಾ ಮದೀನಾ ಹೊಂಟಾನ. ಅವಾಗವಾಗ ನಮಾಜ್ ಮಾಡ್ತಾನ, ಪ್ರಾರ್ಥನಾ ಮಾಡ್ತಾನ. ಒಂದು ಊರಿಗೆ ಬಂದಾನ, ಕುಂಬಾರಳ್ಳನ ಊರಿಗೆ ಬಂದ. ಇನ್ನು ಮುಂದೆ ಬಹಳ ದೂರ ಹೋಗುದದ. ಏನು ಮಾಡಿದ? ಊರ್ ಹೊರಗೆ ಒಂದು ಮಸೀದಿ ಏನವ, ಆ ಮಸೀದಿ ಒಳಗೆ ಬಂದ, ನಮಾಜ್ ಮಾಡಿ ಪ್ರಸಾದ ಮಾಡಿಕೊಂಡು ಇನ್ನು ಮುಂದೆ ಹೋಗಬೇಕು ಅಂತ ಹೇಳಿ ಎಲ್ಲಾ ವಸ್ತುಗಳನ್ನ ಏನ್ ಮಾಡ್ತಿದ್ದ ಅಂತಂದ್ರೆ ಹೊಂದಿಸ್ತಿದ್ದ. ಎಲ್ಲ ವಸ್ತುಗಳನ್ನ ಹೊಂದಿಸ್ತಾ ಇದ್ದಾನೆ. ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಇನ್ನು ಹೊಂದಿಸಿ ಬ್ಯಾಗ್ ಹೆಗಲಿಗೆ ಹಾಕೊಂಡು ಹೋಗಬೇಕು ನಾ ಮುಂದಿನ ಊರಿಗೆ ಅಂತ ಹೇಳಿ ಹೆಗಲಿಗೆ ಹಾಕೊಂಡು ಇನ್ನು ಹೋಗಬೇಕು ಅನ್ನಕತ್ತಾನ. ಹೋಗೋ ಕಾಲಕ್ಕೆ ಏನಾಯ್ತು ಅಂತಂದ್ರ ಆ ಮಸೀದಿ ಸಮೀಪದೊಳಗ ಯಾರೋ ಅತ್ತಂಗಾತು. ಅವನ ಬ್ಯಾಗ್ ಕೆಳಗಿಟ್ಟ. ಅವನು ವಿಚಾರ ಮಾಡಿದ, ಯಾರೋ ಅಳ್ಳಾಕತ್ತಾರ ಇಲ್ಲಿ, ಯಾರೋ ದುಃಖ ತೊಡ್ಕೊಳಕತ್ತಾರ. ಅವಂದ ಯಾರೋ ಅಳ್ಳಾಕತ್ತಾರ ಅಂದ ಬಳಿಕ ಯಾಕೆ ಅಳ್ಳಾಕತ್ತಾರ ಒಂದಿಷ್ಟು ನೋಡಿ ಬರಬೇಕು ಅಂತ ಹೇಳಿ ತನ್ನ ಹೆಗಲಿಗೆ ಹಾಕಿರ್ತಕ್ಕಂಥ ಚೀಲವನ್ನ ಅಲ್ಲೇ ಇಟ್ಟೇಲಿ ಬಂದ ಅಂತಂದ್ರ ಆ ಹೆಣ್ಮಗಳು ಅಳು ಮನೆಗೆ ಬಂದ. ಮನೆಗೆ ಬಂದ ನೋಡ್ತಾನ ತಾಯಿ, ಅಲ್ಲೊಂದು ಮುರುಕಲು ಗುಡಿಸಲ. ಒಬ್ಬಕ್ಕೆ ಹೆಣ್ಮಗಳು, ವಯಸ್ಸಾಗಿರೋ ಹೆಣ್ಮಗಳು, ಹಣ್ಣು ಮುದುಕಿ ನೋಡ್ರಿ. ವಯಸ್ಸಾದವ್ರು ಬಹಳ ಚಲೋ ಇರ್ತಾರೆ, ಬಹಳ ಪುಣ್ಯಾತ್ಮರು ಇರ್ತಾರ. ಯಾಕೆ ನಿಮಗೆ ಈ ಮಾತು ಹೇಳಬೇಕು ಅಂತಂದ್ರೆ ಅಪ್ಪಗಳು ಜೋಳಿಗೆ ಹಿಡ್ಕೊಂಡು ಊರಾಗ ಬಂದ್ರಿ ಇವತ್ತು. ಕೊಂಡ್ರೆ ಎಲ್ಲ ಹೊಂಟ್ರೆ ಕೊಂಡ್ರೆ ಸಂತೆನಿದೆ ಅಪ್ಪಗಳು ಜೋಳಿಗೆ ಹಿಡ್ಕೊಂಡು ಎಲ್ಲಿ ಬಂದ್ರಿ? ಊರಾಗ ಬಂದ್ರು. ನೋಡ್ರಿ ಎಷ್ಟು ಭಕ್ತಿಯಿಂದ ಸ್ವಾಗತ ಮಾಡಿದ್ರಿ ನೀವೆಲ್ಲ. ಯಪ್ಪ ನಮ್ಮ ಮನೆಗೆ ಬಾ, ಯಪ್ಪ ನಮ್ಮ ಮನೆಗೆ ಬಾ. ಎಷ್ಟಾತ್ರಿ ಬಸಣ್ಣ? ಮುಂಜಾನೆ 6:30 ಚಾಲೂ ಆಗಿರತಕ್ಕಂತ ಗುರುಗಳ ಪಾದಯಾತ್ರೆ ಮಧ್ಯಾಹ್ನ 1 ಗಂಟೆ ತನಕ ಆತು. ನಡು ನಾವು ಅವಾಗ ಸಣ್ಣ ಸಣ್ಣ ಬ್ರೇಕ್ ತಗೋತಿದ್ವಿ. ಮತ್ ನಾವು ಅವ್ರಷ್ಟು ತಾಕತ್ ನಮಗಿಲ್ರಿ. ಅವ್ರಿಗೆ ಬ್ಯಾಸರ ಕಾಣಲಿಲ್ಲ ಮುಖದಾಗ. ನಾವು ನೋಡು ಸಣ್ಣಂಗೆ ಮಾತು ಸರಿತಿದ್ವಿ ನಾವು. ಆದ್ರೆ ಅಪ್ಪಗಳ ಬಾವಿ ಹೆಂಗಿತ್ತು ಅಂತಂದ್ರೆ ಕುಂಬಾರ ಹಳ್ಳದೊಳಗೆ ಇವತ್ತೆಲ್ಲ ಓಣಿಗೆ ಬರ್ತೀವಿ ಅಂತ ಹೇಳಿ ಬಂದ ಬಳಿಕ ಆ ಎಲ್ಲ ತಾಯಂದಿರು ಮನೆ ಒಳಗೆ ಕಾಯ್ಕೊಂತ ಕೂತಾನ ಅಂತ ತಿಳ್ಕೊಂಡು ನಮ್ಮ ಅಪ್ಪಗಳು ಎಂತಹ ತೀರ್ಮಾನ ಮಾಡಿದ್ರು ಅಂತಂದ್ರೆ ಮೈ ಒಳಗ ಅನಾರೋಗ್ಯ ಇದ್ರು ಸಹಿತ ಅಪ್ಪಗಳು ಎಂತಹ ಶಕ್ತಿ ತಗೊಂಡು ಬಂದ್ರು ಅಂತಂದ್ರೆ ಸಾಕ್ಷಾತ್ ಬಸವಣ್ಣ ಬಂದಂಗ ನಮ್ಮ ಮನೆಗೆ ಬಂದ್ರು ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಹಂಗ ಪಾದಯಾತ್ರೆ ಮಾಡ್ಕೊಂತ ಬರ್ತಿದೀವಿ ತಮ್ಮ. ಬರೋ ಕಾಲಕ್ಕೆ ಏನಾಯ್ತು ಗೊತ್ತೇನು? ಒಂದು ಮನೆಗೆ ಬಂದಿವ್ರಿ. ಆ ಮನೆ ಒಳಗೆ ಏನಾಯ್ತು ಅಂತಂದ್ರೆ ಒಬ್ಬಕ್ಕೆ ಮುದುಕಿದ್ದಳಿವ ಬಂದಿರ್ಬೇಕ. ಕಾಯಿ ಪಾಪ ಬಂದಿರ್ಬೇಕು, ನೀವೆಲ್ಲ ನೋಡಿರ್ಬೇಕು. ಮಕ್ಕಳಿಲ್ಲ, ಯಾರಿಲ್ಲ, ಒಬ್ಬಕ್ಕಿದ್ದಾಳೆ ಆಕೆ. ನೋಡಿ ನನ್ನ ಕಣ್ಣಾಗ ನೀರು ಬಂದ್ಬಿಟ್ಟು ಒಬ್ಬಕ್ಕಿದ್ದಾಳ. ಆದ್ರೂ ಎಷ್ಟು ಚಂದದಾಳ ಗೊತ್ತೇನ್ರಿ? ಹಣ್ಣನ ಮುದುಕಿ ಆಕೆ ಆಸೆ ಏನು ಗೊತ್ತೈತಿ ಅಂತಂದ್ರೆ ಅಪ್ಪಗಳು ನನ್ನ ಮನೆಗೆ ಬರ್ಬೇಕು. ಮಂದಿ ಹೇಳಾಕತ್ತಾರ, ಇಲ್ಲಿ ಬಿಡು ಮುದುಕಿ, ನಿನ್ನ ಮನೆಗೆ ಎಲ್ಲರ ಮನೆಗೆ ಪಾದ ಹಾಕಲತ್ತಾರ, ನೀ ಯಾಕೆ ತಲೆ ಕಲ್ಸೋತಿ? ಏನು ಸುಮ್ಮನಿರು. ಮುದುಕಿ ಬಾವಿ ಹೆಂಗಿತ್ತಂದ್ರಿ, ನನ್ನ ಮನೆಗೆ ಬರ್ಬೇಕು ನಮ್ಮ ಅಪ್ಪಗಳು. ಹೊರಸಲ್ ಮೇಲೆ ಒಂಟಿಗಾಲ್ ನಿಂತ್ಕೊಂಡಿದ್ದು ನೋಡಿ ಮುದುಕದು. ನಾವು ಶಬರಿನ್ ನೋಡಿಲ್ಲ. ಹಿಂದೆ ರಾಮನಿಗಾಗಿ ಆಕೆ ಕಾದಳಂತ ವರ್ಷ 16 ವರ್ಷ. ಶಬರಿ ಏನು ಮಾಡಿದ್ಲು ಅಂದ್ರೆ, ರಾಮ ನನ್ನ ಮನೆಗೆ ಬರಬೇಕು, ನನ್ನ ಕೈಯಾಗಿನ ಪ್ರಸಾದ ಉಣಬೇಕು ಅಂತ ಹೇಳಿ ರಾಮನಿಗಾಗಿ ಕಾದು ತನ್ನ ಬಾಯಾಗ ಬಾರಿಕಾಯಿ ಹಾಕಿ, ಎಲ್ಲರೂ ಈ ಬಾರಿಕಾಯಿ ಹುಳ ಹತ್ತಿರ್ಬೋದು, ಈ ಬಾರಿಕಾಯಿ ಚಲೋ ಇರ್ಬೇಕಂದ್ರು ನಾ ಬಾಯಾಗ ಅದನ್ನ ಮುರಿದು ನೋಡ್ಬೇಕು, ಕಡ್ದು ನೋಡ್ಬೇಕು ಅಂತ ಹೇಳಿ ಅಂತ ಶಬರಿ ಮುದುಕಿ ಬಾಯಾಗಿನ ಬಾರಿಕಾಯಿ ತಿಂದ ರಾಮ. ಯವ್ವಾ ಅಪ್ಪಗಳು ಬರೋದು ನೋಡ್ಕೋತ ಕೂತಿತ್ತು ನಮ್ಮವ್ವ. ಏನ್ ಅಪ್ಪಗಳು ಅದ್ರಲ್ಲಿ ಇಟ್ಟ ಔಷಧಿ ಆತು. ಯಬ್ಬಾ ಅಂತೇಳಿ ಅಲ್ಲೇ ಒಂದು ಹುಡುಗಿದ್ದ, ಕುಂಡ್ರಾಕ್ ಬರಂಗಿಲ್ಲ ಮುದುಕಿಗಿ. ಬಂದು ಅಪ್ಪಗಳು ಪಾದ ಪೂಜೆ ಮಾಡ್ಕೊಂಡು ಕೈ ಮುಚ್ಚಿ, ನಾವ್ ಯಾರೋ ನೋಡ್ಲಿಲ್ಲ, ಕೈ ಮುಚ್ಚಿ ಅಪ್ಪಗಳು ಜೋಳಿಗೆ ಒಳಗೆ ಹಾಕಕತ್ರು. ಅಪ್ಪಗಳು ಬೇಡ ಅನ್ನಕತ್ರು. ನಿನಗ ನಾ ಕೊಡ್ಬೇಕಿವ, ತೆಗಿ ಅನ್ನಕತ್ರು. ಮುದುಕಿ ಅಂತೂ ಯಪ್ಪ ನಾ ಬಡಿವೇದಿನಿ ಅಂತಂದ ಬಳಿಕ ಜಂಗಮ ಮನೆಗೆ ಬಂದ ಅನ್ನೋ ಒಂದು ಬಳಿಕ ಅವನ ಜೋಳಿಗೆ ಖಾಲಿ ಕಳಿಸಬಾರ್ದಪ್ಪ, ತಗೋ ನನ್ನ ಭಕ್ತಿ ಕಾಣಿಕೆ ಅಂತೇಳಿ 501 ರೂಪಾಯಿ ಹಾಕಿದ್ರು ಜೋಳಿಗೆ ಒಳಗೆ. ನೋಡು ಎಂಥ ಪ್ರೇಮ ತಾಯಿ. ಯಾವ ರೀತಿ ವಯಸ್ಸಾಗಿರ್ತಕ್ಕಂಥ ಮುದುಕಿ ಆ ಮನೆ ಒಳಗಿದ್ಳು.
ಒಬ್ಬಕ್ಕೆ ಹೆಣ್ಮಗಳು ಮಂಚದ ಮೇಲೆ ಮಲಗಿದ್ಳು, ಅಳುತ್ತಿದ್ದಳು. ಅಯ್ಯೋ ಯಪ್ಪಾ, ಬರ್ರಿ 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 ಬರ್ರಿ, ಯಾರಾದ್ರೂ ನನ್ನ ಮೊಮ್ಮಗಳನ್ನ ಕಾಪಾಡ ಬರ್ರಿ ಅಂತ ಮುದುಕಿ. ಈ ಹುಡುಗಿದ್ದದ್ದು ಏ ಅಲ್ಲ ಅಂತ ಹೇಳಿ ಆ ಹೆಣ್ಮಗಳು ಅಳುತ್ತಿದ್ದಳು. ಅಳುವ ಕಾಲಕ್ಕೆ ಇವ್ ಹೋಗಿ ಕೇಳ್ತಾನೆ, ಏನಾಗಿದೆ 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 ಅಂತಂದಾಗ ಮುದುಕಿ ಹೇಳ್ತಾಳ, ನೋಡಪ್ಪ, ಈಕಿ ನನ್ನ ಮೊಮ್ಮಗಳು, ಈಕಿ ಗಂಡ ಸಣ್ಣ ವಯಸ್ಸಿಗೆ ತೀರ್ಕೊಂಡು ಬಿಟ್ಟಾನ. ಈಕಿ ಇನ್ನೇನು ಒಂದು 10-15 ನಿಮಿಷದೊಳಗೆ ಈ ಹೆಣ್ಮಗಳು ಹಡಿಬಹುದು. 9 ತಿಂಗಳು 9 ದಿವಸ ಆಗ್ಯಾವಪ್ಪ, 9 ತಿಂಗಳು 9 ದಿವಸ ಆಗ್ಯಾವು. ಈಗಿನ ದವಾಖಾನೆಗೆ ತೆಗೆದುಕೊಂಡು ಹೋಗ್ಬೇಕಂದ್ರೆ 10 ರೂಪಾಯಿ ಕೈ ಒಳಗಿಲ್ಲೋ ಯಪ್ಪ, ಹೆಂಗಾರೆ ಮಾಡಿಕಿನ ಉಳಿಸ್ಕೊಳ್ಬೇಕಾಗೈತಿ. ಕೂಸ ಅಡ್ಡ ತಿರುಗಿದಂಗ ಆಗೈತಪ್ಪ, ಇದನ್ನ ಉಳಿಸ್ಕೋಬೇಕು ಅಂತ ಹೇಳಿದಾಗ ಯಾವ ವ್ಯಕ್ತಿ ಹೋಗಿದ್ದನ್ನೆಲ್ಲ ವಿಚಾರ ಮಾಡ್ತಾನವ, ಇನ್ನೇನ್ ಮಾಡ್ಬೇಕು, ನನ್ನ ದೇವರ ಮುಖ ನೋಡ್ಬೇಕಾ, ಇಲ್ಲ ಇಲ್ಲಿ ಹುಟ್ಟತಕ್ಕಂಥ ಮಗುವಿನ ಮುಖ ನೋಡ್ಬೇಕಾ? ವಿಚಾರ ಮಾಡಿದೆವ. ಅಲ್ಲೇ ಕುಂತ ಯಾಹಿ ಲಾಹಿ ಇಲ್ಲಲ್ಲ ಮಹಮ್ಮದ್ ರಸೂಲುಲ್ಲ ಔಲ್ ಕಲ್ಮಾ ಶಹಾದತ್ ಬಿಸ್ಮಿಲ್ಲಾ ಇರ್ರಹೀಮ್ ಅಂತ ಹೇಳಿ ಅಲ್ಲಾಹನ ಪ್ರಾರ್ಥನೆ ಮಾಡಿದ. ಯಾವಾಗ ಅಲ್ಲಾಹನ ಪ್ರಾರ್ಥನೆ ಮಾಡಿದ್ನಲ್ಲ, ಅವನ ಮನಸ್ಸಿಗೆ ಅನಿಸ್ಬಿಡ್ತು, ತುಗ ಯಾವ ಎತ್ತಿನ ಗಾಡಿ ಅಂತ ಹೇಳಿ ಎತ್ತಿನ ಗಾಡಿಗೆ ತನ್ನ ಹೆಗಲು ಕೊಟ್ಟು ಏನು ಮಾಡಿದ ಅಂತಂದ್ರೆ ಆ ಹೆಣ್ಮಗಳನ್ನ ಕರ್ಕೊಂಡು ಎಲ್ಲಿ ಬಂದ ಅಂತಂದ್ರೆ ಆಸ್ಪತ್ರೆಗೆ ಬಂದ. ಆಸ್ಪತ್ರೆಗೆ ಬಂದಾಗ ವೈದ್ಯರು ನೋಡಿ ಹೇಳ್ತಾರ, ಏನು ಚಲೋ ಆಗ್ತದೆ, ಏನಾಗಂಗಿಲ್ಲ ಅಂತೇಳಿ ಆಕೆಗೆ ಒಂದಿಷ್ಟು ಉಪಚಾರ ಮಾಡಿ 15 ನಿಮಿಷಕ್ಕೆ ಆ ಹೆಣ್ಮಗಳು ಹಡದು ಬಿಟ್ಲು. ಎಂತಹ ಮಗು ಹಡದು ಗೊತ್ತೇನು? ಗಂಡು ಮಗುನ ಹಡದ್ಲು. ಮುದುಕಿ ಹೊರಗೆ ಬಂತು, ಕುಣ್ಕೋತ ಬಂತು ಮುದುಕಿ. ಮನೆಗೊಬ್ಬ ವಾರಸ್ದಾರ ಬಂದ ಅಂತೇಳಿ ಮುದುಕಿ ಮುಣ್ಕೋಂತ ಬಂದಿರತಕ್ಕಂತ ಕಾಲದೊಳಗೆ ಮುದುಕಿ ಅಂತೂ, ನಾವು ಅಲ್ಲಾಹ್ ನೋಡಿಲ್ಲ, ನಾವು ದೇವರನ್ನ ನೋಡಿಲ್ಲ ಯಪ್ಪ, ಆ ದೇವ್ರ ಅದಾನಿಲೋ ನಮಗ್ ಗೊತ್ತಿಲ್ಲ, ಅದ್ರ ಇವತ್ತರೇ ದೇವ್ರ ಕಂಡ ಎಳ್ಳಿ ಕಂಡ ಅಂತಂದ್ರ ನಿನ್ನ ದಾನ ಮಾಡೋ ಗುಣದೊಳಗೆ ನಮಗೆ ಪರಮಾತ್ಮ ಕಂಡ ಅನ್ನತಕ್ಕಂಥ ಮಾತು ಹೇಳಿದ್ರು. ಅವನ ಮುಂದೆ ಉಳಿದಿರ್ತಕ್ಕಂಥ 2 ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನ ಆತ ಆಯ್ದುಕೊಂಡ. ಇನ್ನು ಮುಂದೆ ಹೆಂಗೆ ದೇವರ ದರ್ಶನಕ್ಕೆ ಹೋಗ್ಬೇಕು, ಅದರ ರೊಕ್ಕ ಕಡಿಮೆ ಇದಾವ, ರೊಕ್ಕ ಕಡಿಮೆ ಅದಾವ, ದೇವರ ದರ್ಶನಕ್ಕೆ ಹೆಂಗೆ ಹೋಗಕ್ಕೆ ಆಗ್ತದ, ಆಗೋದಿಲ್ಲ ಅನ್ಕೊಂಡು ಏನು ಮಾಡಿದ ಅಂತಂದ್ರೆ ಇರೋ ಎಲ್ಲ ರೊಕ್ಕನ ಆ ಹುಡುಗನ ಕೈ ಒಳಗೆ ಕೊಟ್ಟು ನಾ ಊರಿಗೆ ಬರ್ತೀನಿ ಅಂತ ಕೈ ಮುಗಿದು ಹೇಳ್ತಾನೆ. ಕೈ ಮುಗಿದು ಹೇಳುವ ಕಾಲಕ್ಕೆ ಅವನ ಜೊತೆ ಇರ್ತಕ್ಕಂಥ 2-3 ಮಂದಿ ಕೇಳ್ತಾರಂತ, ಅಲ್ಲಪ್ಪ ನಾವೆಲ್ಲ ದೇವರನ್ನ ನೋಡ್ಬೇಕು, ಭಗವಂತನ ನೋಡ್ಬೇಕಂತ ಹೊಂಟಿದ್ವಿ, ನೀ ಅರ್ಧ ಹಾದಿ ಒಳಗೆ ಯಾಕೆ ಹೊಂಟಿ ಅಂತಂದಾಗ ಆ ವ್ಯಕ್ತಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನಂತೆವ. ಏನು ಹೇಳಿದ ಅಂತಂದ್ರೆ, ನಿಮಗೆಲ್ಲ ದೇವರು ಆ ಈಶ್ವರ ಅಲ್ಲಿ ಕಂಡ ಅಂತಂದ್ರೆ ನೆನಪಿಟ್ಟುಕೊಳ್ಳಿ, ನನಗ ದೇವರ ಎಲ್ಲಿ ಕಂಡ ಅಂತಂದ್ರೆ, ನನಗ ದೇವರ ದರ್ಶನ ಎಲ್ಲಿ ಆಯ್ತು ಅಂತಂದ್ರೆ ಆ ಮಗುವಿನ ನಗುವಿನೊಳಗೆ ನನಗ ದೇವರ ಕಂಡ ಅನ್ನತಕ್ಕಂಥ ಮಾತನ್ನ ಆ ವ್ಯಕ್ತಿ ಹೇಳ್ತಾನಂತ. ಕಾರಣ ಇಷ್ಟೇ, ಇರುವಷ್ಟು ಕಾಲ ನಾವು ಮತ್ತೊಬ್ಬರ ಹಿತಕ್ಕಾಗಿ ಬದುಕಬೇಕು. ತಾಯಿ ಒಂದು ಮಾತು ಹೇಳ್ತಾನೆ, ಕವಿ ಬಹಳ ಚಂದ ಹೇಳ್ತಾನೆ, ನೀ ಮತ್ತೊಬ್ಬರ ಕಣ್ಣೀರು ಹೊರಸದೆ ಹೋದ್ರೂ ಪರವಾಗಿಲ್ಲ, ನೀ ಮತ್ತೊಬ್ಬರಿಗೆ ಉಪಕಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ನೀ ಮತ್ತೊಬ್ಬರಿಗೆ ಒಳಿತನ್ನ ಬಯಸದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಒಂದು ಮಾತು ನೆನಪಿಟ್ಕೋ, ಮತ್ತೊಬ್ಬರು ಕಣ್ಣೀರನ್ನು ಒರೆಸ್ತೀವೋ ನನಗೆ ಗೊತ್ತಿಲ್ಲ ತಮ್ಮ, ಮತ್ತೊಬ್ಬರ ಕಣ್ಣಾಗಿನ ಕಣ್ಣೀರು ಬರಾಕ ನೀ ಮಾತ್ರ ಕಾರಣ ಆಗ್ಬೇಡ. ನಿನ್ನ ಹೆಸರಿನ ಮೇಲೆ ಅವ್ರು ಅಳಬಾರ್ದು, ನಿನ್ನ ಹೆಸರಿನ ಮೇಲೆ ಅವ್ರು ದುಃಖ ಮಾಡ್ಕೊಳ್ಬಾರ್ದು. ಸಾಧ್ಯವಾದ್ರೆ ಅದಕ್ಕಾಗಿ ಹೇಳ್ತಾರ ಅವರು, ಬೇಕಾದ್ರ ಬೆರತು ನಡಿ, ಸಾಕಾದ್ರ ಸರಿದ ನಡಿ. ನೋಡಿವ, ಬೇಕಾದ್ರ ಬೆರತು ನಡಿ, ಸಾಕಾದ್ರ ಸರಿದ ನಡಿ, ಇನ್ ಎಡ್ಡು ಬೇಡ ಅಂತ ಸುಮ್ಮನೆ ನಡೆದು ಬಿಡು. ಯಾಕೆ ತಲೆ ಕೆಡಿಸ್ಕೊತಿ, ಯಾಕೆ ತಲೆ ಕೆಡಿಸ್ಕೊಳ್ದೇವ? ಜಗತ್ತಿನಾಗ ನೀವು ತಿಳ್ಕೊಳ್ಬೇಕು, ಈ ಜಗತ್ತಿನಾಗ ದೇವರಂತ ದೇವರುಗಳಿಗೆ ಕಷ್ಟ ಬಿಟ್ಟಿಲ್ಲ. ಗೊತ್ತೇನ್ರಿ, ರಾಮ ದೇವ್ರವ ಏನು ಮಾಡಿದ್ರಿ? 14 ವರ್ಷ ಕಾಡಿನಾಗ ತಿರುಗಾಡಿದ, ಆ ಗಿಡದಾಗಿನ ಹಣ್ಣು ತಿನ್ಕೋತ. ತಪ್ತೇನು ಕಷ್ಟ ಅವಂಗ? ಇಲ್ಲ. ಎಷ್ಟೋ ದೊಡ್ಡ ಭಗವಂತ ಕೃಷ್ಣ ಅಂತ ಕರೆಸ್ಕೊಂಡ್ರು ಸಹಿತ ತಾ ಮನಸ್ಸಿಂದ ಇಷ್ಟಪಟ್ಟಿರ್ತಕ್ಕಂತಹ ಆ ರಾಧೆಯನ್ನು ಪಡಿಲಿಕ್ಕೂ ಸಹಿತ ಅವಂಗ ಆಗ್ಲಿಲ್ಲ. ನೋಡ್ರಿ, ನಾವು ಮನುಷ್ಯರ ಯಾವ ಲೆಕ್ಕ? ಅವನು ನೋವಿನಿಂದಾನೆ ಹಾಗ ಲಕ್ಷ ಕೊಟ್ಟು ಕೇಳಬೇಕು. ತಾಯಿ ದೇವ್ರಂತ ದೇವರಿಗೆ ಬಿಟ್ಟಿಲ್ಲ. ಕರ್ನೇನು ಸಣ್ಣವನ್ರಿ, ಕರ್ನೇನು ಸಣ್ಣವ, ಏನು ಈಟ ಮನುಷ್ಯ ನಾವು? ಕರ್ನೇಟ ದೊಡ್ಡ ಮನುಷ್ಯ ಅವು. ಯಾವಾಗ ಹಿಂಗೆ ಬಾಣ ಬಿಟ್ಟಂದ್ರೆ ಮುಗಿದು ಹೋತು, ಮೂಲೋಕ ಮುಡ್ತಿತ್ತು ಬಾಣ ಒಂದು. ಅರ್ಜುನ್ ಏನೂ ಅಲ್ಲ ಕರ್ಣನ ಮುಂದೆ. ಅಟ್ಟೆಲ್ಲ ಪರಾಕ್ರಮ ಶಕ್ತಿ ಇದ್ರು ಸಹಿತ ಬಂದ ತಮ್ಮನ ಕೈಯಿಂದ ಸಾಯ್ಬೇಕಾತಲ್ರಿ.
ಅದಕ್ಕೆ ನೀವು ತಿಳ್ಕೊಳ್ಬೇಕು, ಎಲ್ಲರಿಗೆ ಕಷ್ಟ ಇರುವ, ಎಲ್ಲರಿಗೆ ದುಃಖ ಇರುವ, ಎಲ್ಲರಿಗೆ ದುಃಖಗಳು ಬರುವ ತಾಯಿ ಒಂದು ಮಾತು ನೆನಪಿಟ್ಕೊಳ್ಳಿ, ದುಃಖ ಬಂದ್ರು ಸಹಿತ, ಕಷ್ಟ ಬಂದ್ರು ಸಹಿತ, ಕಣ್ಣಾಗ ಕಣ್ಣೀರು ಬಂದ್ರು ಸಹಿತ ನಿಮ್ಮ ಕಷ್ಟದೊಳಗೆ ನಿಮ್ಮ ಕೈ ಹಿಡಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 4 ಮಂದಿಗೆ ಮಾಡಿರ್ತಕ್ಕಂಥ ದಾನ ಧರ್ಮ ಒಂದ ನಿಮ್ಮ ಕೈ ಹಿಡಿತದೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಆ ವಿಚಾರದೊಳಗೆ ಆತ ಹೇಳ್ತಾ ಬಂದ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಭಗವಂತ ಇರೋದೊಂದು ಜನ್ಮ ಕೊಟ್ಟಾನ, ಈ ಜನ್ಮದೊಳಗೆ ಏನು ಕಲಿಸ್ಕೊಟ್ಟಾನ ನಮಗ? ಹರಿದು ಹಂಚ್ಕೊಂಡು ತಿನ್ನೋದು ಕಲಿಸ್ಕೊಟ್ಟಾನ. ಹೌದು, ನಾ ಹೇಳೋದು ಅರ್ಥ ಆಗ್ತೈತ್ರಿ. ಹರಿದು ಹಂಚ್ಕೊಂಡು ತಿನ್ನೋದು, ಅದನ್ನ ಬಿಟ್ಟು ನಾವು ಒಬ್ಬನ ತಿನ್ಬೇಕು, ನಾವು ಒಬ್ಬನ ಹೊಡಿ ತುಂಬೇಕಂದ್ರೆ ಹೆಂಗ್ರಿ? ಹೊಟ್ಟೆ ತುಂಬ್ರ ಪರವಾಗಿಲ್ಲವಾ, ಮೊನ್ನೆ ಊಟ ಕೂತಿದ್ದ ನಮ್ಮೂರಾಗ 2 ಬಕೆಟ್ ಹುಗ್ಗಿ ಉಂಡಾನ. ಯವ್ವಾ, ಎಷ್ಟು ಬಕೆಟ್ ರೀ? ಏನು ಉಂಡಾನ, ಅದು ಕಂಡಾನೆಲ್ಲ ಗೊತ್ತಿಲ್ಲ. ಬಕೆಟ್ 2 ಬಕೆಟ್ ಹೊಗ್ಗಿ ಉಂಡ್ರೆ ಹೊಟ್ಟಿದ್ದೇನಾಗಿತ್ತು ಗೊತ್ತೇನ್ರಿ? ಹಂಡೆ ಆಗಿತ್ತು. ಅದತ್ತು ಈ ಕಡೆ ಸರಿವಾತು, ಈ ಕಡೆ ಸರಿವಾತು. ಇನ್ ಹಿಂಗ ಸರದ್ರ ಮ್ಯಾಲ ಹೋಗ್ತತಿ, ತುಂಬೈತಿ. ಇನ್ನೇನು ಮಾಡ್ಬೇಕು? ದವಾಖಾನೆ ಹೋಗ್ಬೇಕು ಅಂದವ. ಡಾಕ್ಟರ್ ಹತ್ತಕ್ಕೆ ಬಂದ, ಧ್ವನಿ ಬರುವತ್ತ ಯಾಕೆ ರೊಕ್ಕ ಕೂತೈತಿ ಇಲ್ಲಿ. ಧ್ವನಿ ಬಂದ ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ. ಡಾಕ್ಟರ್ ಕರೆದ್ರು, ಯಾನ್ರಿ ಗೌಡ್ರ ಎಟ್ರಾಗೈತಿ ಅಂದ. ನೋಡ್ರ ಹೊಟ್ಟಿ ಲಕ್ಷ ಕೊಟ್ಟು ಕೇಳ್ರಿ. ಅಟ್ ಅಂದ್ರೆ ಅವ್ನು ಕೇಳಿದಿಲ್ರಿಪ್ಪ, ಹಿಂಗ 4 ಮಂದಿ ಜಿದ್ದು ಹಾಕಿದ್ರಿ, ಸವಾಲು ಹಾಕಿರಪ್ಪ, ಹುಗ್ಗಿ ಉಡ್ಡಿನಿ, ಹುಗ್ಗಿ ಹೊಟ್ಟೆ ಹಿಂಗೆ ಆಗೈತಪ್ಪ, ಏನು ಮಾಡೋದಕ್ಕ ಅಂತ ಕೇಳಿದ. ಡಾಕ್ಟರ್ ಅಂದರು, ನೋಡ್ರಿಪ್ಪ, ಹುಗ್ಗಿ ತಿಂದಿರಿ ಅಂದ್ಬಿಡಕ್ಕೆ 4 ಗುಳಿಗೆ ಕೊಡ್ತನು, 4 ನಿಮಿಷಕ್ಕೊಂದು 4 ಗುಳಿಗೆ ತಗೋರಿ, ಎಲ್ಲ ಸಫೈ ಆಗತ್ತಂದ್ರೆ ಅವ್ರು. ಅವಂದ ಅಪ್ಪಗಳ ಗುಳಿಗೆ ಕೊಡಾಕ ಡಾಕ್ಟರ್ ಸಾಹೇಬ್ರ ಒಂದು ಮಾತು ಕೇಳ್ರಿ. ಏನು ಕೇಳ್ರಿ ಅಂತಂದ್ರೆ, ಇದನ್ನ ಊಟ ಮಾಡಿ ತಗೋಬೇಕು, ಹಂಗ ತಗೋಬೇಕು ಅಂತ ಕೇಳಿದವ. ಎಷ್ಟು ಬಕೆಟಿವ? ಅವನು ಡಾಕ್ಟರ್ ಹೇಳಿದ, ನೋಡಪ್ಪ, ಇದನ್ನ ಹಂಗ ತಗೊಂಡಿ ಅಂತಂದ್ರೆ ನಾಳೆ ಬಂದು ನನ್ನ ಕೊರಳಾಗ ನೀ ಹಾರ ಹಾಕ್ತಿ. ಇದನ್ನು ಊಟ ಮಾಡಿ ತಗೊಂಡಿ ಅಂದ್ರೆ ನಾಳೆ ಹರಿಯಾಗ ನಿನ್ನ ಕೊರಳಾಗ ನಾ ಹಾರ ಹಾಕ್ತಾನೆ. ಚಾಯ್ಸ್ ಇಸ್ ಯುವರ್ಸ್. ಆಯ್ಕೆ ನಿಂದು. ಮ್ಯಾಲ ಹೋಗ್ಬೇಕಾಗಿತ್ತು, ಹಂಗ ತಗೋ. ಮತ್ತು ಇರಬೇಕಾಗಿತ್ತು, ಏನು ತಿನ್ಲಾರ್ದ ತಗೋ. ಹೋಗ್ಬೇಕಾಗಿತ್ತು ಅಂದ್ರೆ ಒಂದು 4 ಹೋಳಿಗೆ ತಿಂದ ತಗೋ ಅಂದವ. ಅದಕ್ಕಾಗಿ ಲಕ್ಷ ಕೊಟ್ಟು ಕೇಳಬೇಕು, ಮನುಷ್ಯ ಇರುವ ಕಾಲದೊಳಗೆ ಒಂದಿಷ್ಟು ಪರೋಪಕಾರ ಪುಣ್ಯವನ್ನು ಮಾಡಬೇಕು. ಯಾವಾಗ ಮನುಷ್ಯ ಪರೋಪಕಾರ ಪುಣ್ಯವನ್ನು ಮಾಡ್ತಾನಲ್ಲ, ಅವಾಗ ನೆನಪಿಟ್ಕೊಳ್ಬೇಕು, ತಾಯಿ ಸ್ವರ್ಗದಾಗ ನಿಮಗೊಂದು ಸೀಟ್ ರಿಸರ್ವೇಶನ್ ಆಗೈತೆ ಅಂತ ತಿಳ್ಕೊಳ್ಬೇಕು. ಇವತ್ತು ಬಂಡಿಗನಿ ಅಪ್ಪಗಳ ಬಗ್ಗೆ ನಾವೆಲ್ಲ ನೆನೆಸ್ತೀವಲ್ಲೇವಾ? ಬಂಡಿಗನಿಯ ಚಕ್ರವರ್ತಿ ಅನ್ನದಾನೇಶ್ವರನ್ನ ಯಾರು ನೆನೆಸಂಗಿಲ್ಲವಾ? ಯಾಕೆ ಬಂಡಿಗನಿ ಅಪ್ಪಗಳನ್ನ ನೆನೆಸ್ತೀವಿ ಅಂತಂದ್ರೆ ಸುಮ್ಮನೆ ನೆನೆಸಂಗಿಲ್ಲವಾ? ಯಾಕೆ ಬಂಡಿಗನಿ ಅಪ್ಪನ ನೆನೆಸ್ತೀವಿ ಅಂತಂದ್ರೆ, ಯಾವುದೇ ಊರಿರಲಿ, ಯಾವುದೇ ಗ್ರಾಮ ಇರಲಿ, ಯಾವುದೇ ತಾಲೂಕಿರಲಿ, ಯಾವುದೇ ಜಿಲ್ಲೆ ಇರಲಿ, ಅಲ್ಲೇನಾರ ದೊಡ್ಡ ಜಾತ್ರೆ ನಡೀತು ಅಂತಂದ್ರೆ ಆ ಊರಾನೊಳಗಿನವ್ರು ಪ್ರಸಾದ ಮಾಡಿಸ್ತಾ ಇರಲ್ಲ ಗೊತ್ತಿಲ್ಲ. ಅಲ್ಲಿ ಮೊದಲು ಪ್ರಸಾದ ಯಾರು ಮಾಡಿಸ್ತಿದ್ರು ಅಂತಂದ್ರೆ ಬಂಡಿಗನಿಯ ಪರಮ ಪೂಜ್ಯರು ಮಾಡಿಸ್ತಿದ್ರು ಅನ್ನತಕ್ಕಂಥದ್ದು ನೆನಪಿಟ್ಟುಕೊಳ್ಬೇಕು. ನೀವು ಪಂಡ್ರಾಪುರಕ್ಕೆ ಹೋಗ್ರಿ, ಅಲ್ಲಿ ಬಂಡಿಗನಿ ಅಪ್ಪಗಳು. ನೀವು ಶ್ರೀಶೈಲಕ್ಕೆ ಹೋಗ್ರಿ, ಅಲ್ಲಿ ಬಂಡಿಗನಿ ಅಪ್ಪಗಳು. ನೀವು ಕಲ್ಲೊಳ್ಳಿ ವೆಂಕಟರಮಣಕ್ಕೆ ಹೋಗ್ರಿ, ಅಲ್ಲಿ ಬಂಡಿಗನಿ ಅಪ್ಪಗಳು. ಇವತ್ತು ಬಂಡಿಗನಿ ಅಪ್ಪಗಳನ್ನ ಯಾಕೆ ನೆನೆಸಾಕತ್ತೀವಿ ಗೊತ್ತೇನ್ರಿ? ಯಾಕೆ ನೆನೆಸ್ತೀವಿ? ನಮಗೆ ದಕ್ಷಿಣ ಕೊಟ್ಟಾರಂತ. ನಮಗೆ ದಕ್ಷಿಣ ಕೊಟ್ಟಾರತ್ ನಾವು ನೆನೆಸ್ತಿಲ್ಲ. ಯಾಕೆ ನೆನೆಸ್ತಾಕತ್ತೀವಿ ಅಂದ್ರೆ, ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಇವತ್ತು ಏನು ದೇವರ ದರ್ಶನಕ್ಕೆ ಹೋಗಿರ್ತಕ್ಕಂಥ ಜನರಿಗೆ ಹೊಟ್ಟೆ ತುಂಬ ನೋಡ್ರಿ, ಎಂತ ಶ್ರೀಶೈಲದ ಕಾಡಿನೊಳಗೆ ಮುಂಜಾನೆ ದ್ವಾಸಿ ಬರ್ತಿತ್ತು. ಶ್ರೀಶೈಲಕ್ಕೆ ನಿಮ್ಮೂರ ಹೋಗ್ಯಾರಲ್ಲ, ದ್ವಾಸಿ, ಅದ್ರ ಮ್ಯಾಲ ಚಟ್ನಿ, ಬಟಾಟಿ ಪಲ್ಯ ನೋಡ್ರಿ. ಕಾಡಿನ್ಯಾಗ ಹೋಟೆಲ್ದಾಗ ಸಿಗಂಗಿಲ್ಲವ ಆ ನಮನಿ. ಕಾಡಿನಾಗೂ ಸಹಿತ ಬಂದ ಭಕ್ತರಿಗೆ ಪ್ರಸಾದ ಮಾಡಿಸಿದ್ರು. ಹೋಳಿಗೆ ಊಟ, ಮುತ್ತೈದರಿಗೆ ಉಡಿ ತುಂಬುವುದು. ಹೆಣ್ಮಕ್ಳು ಮೊದಲ ಬಾರಿ ಗರ್ಭವನ್ನ ಧರಿಸಿರ್ತಕ್ಕಂಥ ಕಾಲದೊಳಗೆ ಆ ಹೆಣ್ಮಕ್ಳಿಗೆ ಉಡಿ ತುಂಬತಕ್ಕಂಥ ಕಾರ್ಯವನ್ನು ಮಾಡಿದ್ರು. ನೆನಪಿಟ್ಟುಕೊಳ್ಳಿ, ಇವತ್ತು 4 ಮಂದಿ ಹೊಟ್ಟಿ ತುಂಬಿಸಿದ್ರು ಅಂತೇಳಿ ಬಂಡಿಗನಿ ಅಪ್ಪಗಳು ನೆನೆಸಲಾಕತ್ತೀವಿ. ಇವತ್ತು ನೆನೆಸಲಾಕತ್ತೀವಿ. ಕಾರಣ ಇಷ್ಟೇ, ಅವರು ಕೊಡುವುದನ್ನು ಕಲಿಸಿ ಹೋದ್ರು, ಕೊಟ್ಟು ನಡೆದು ಹೋದ್ರು. ಅದಕ್ಕಾಗಿ ಅವರನ್ನು ನೆನೆಸ್ತೀವಿ ಅನ್ನತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲ ಸದ್ಭಕ್ತರಲ್ಲಿ ತಿಳಿಯಪಡಿಸುವ ಮಾತಿಷ್ಟೇ. ತಾವೆಲ್ಲ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಈ ಭೂಮಿ ಮೇಲೆ ಬಂದೀವಿ ತಮ್ಮ,
ಈ ಭೂಮಿ ಮೇಲೆ ಬಂದೀವಿ ಅಂದ ಬಳಿಕ 4 ದಿವಸ ಇರ್ತೀವಿ. ದೇವನ ಮನೆಯಿದು ಈ ಜಗವೆಲ್ಲ, ಬಾಡಿಗೆ ದಾರರು ಜೀವಿಗಳೆಲ್ಲ, ಇಷ್ಟೇ ವರ್ಷ ಇಷ್ಟೇ ದಿವಸ ಇರುತ್ತೀವೆಂಬ ಕಟ್ಟು ಕರಾರುಗಳಿಲ್ಲ, ಕರದಿಹನೆಂದಡೆ ಹೋಗಬೇಕು. ವೆನ್ ಹಿ ಕಾಲ್ಸ್ ಮೀ ವಿ ಆರ್ ಆಲ್ ವೇಕ್ ಅಪ್. ನಾವು ಎದ್ದ ಕುಂಡಿರ್ಬೇಕು, ಅವ ಕರದಾಗಿ ಹೇಳ್ಬೇಕು. ಮತ್ತ ನಾಳೆ ಬರ್ತಾನು, ನಾಳೆ ಮತ್ತೆ ಹೇಳ್ಯಾರ ಯಾರ್ರಿ, ನಾಳೆ ಬರ್ತಾನಂದ್ರೆ ಬಿಡ್ತಾನ ನಾವು? ಅವೇನತ್ತಾನೋ ನಡಿ ಮುಗದತ್ತಿ ಯಪ್ಪ ಒಂದು 5 ನಿಮಿಷ ತಡಿ, 5 ನಿಮಿಷ ಅವತ್ತಾನ 5 ನಿಮಿಷ ಅಲ್ಲೋ 5 ಸೆಕೆಂಡ್ ಕೊಡಂಗಿಲ್ಲ, ನಡಿ ಮತ್ತೆ ಯಪ್ಪ ಮತ್ತೆ ಕರ್ಕೊಂಡು ಹೋಗ್ತಿಲ್ಲ. ಹೆಂಗ ನಮ್ಮ ಹೆಂಡ್ರ ಮಕ್ಳು ಹೆಂಗ? ಅದಕ್ಕಾಗಿ ಹೇಳಿದವ ಕಡ್ಕೊಳ ಮಡಿವಾಳಪ್ಪ ಏನ್ ಹೇಳ್ತಾನವ, ಯಾಕ ಮಾಡುತ್ತೀರಿ ನೀವನ ಚಿಂತಿ, ನಿನಗ ಬಡ್ಕೊಂದದ ಮಾಯದ ಭ್ರಾಂತಿ. ಭಾಳ ಚಂದ ಹೇಳ್ತಾನ ಕಡ್ಕೊಳ ಮಡಿವಾಳಪ್ಪ, ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಯಾಕ ಮಾಡ್ತಿದೀವನ ಚಿಂತಿ, ನಿನಗ ಬಡ್ಕೊಂದದ ಮಾಯದ ಭ್ರಾಂತಿ. ನಾಳೆ ಯಮ ಕೇಳಿದ್ರೆ ಏನ್ ಹೇಳ್ತಿ, ಹೆಂಡರು ಮಕ್ಕಳ ಸಂಪತ್ತು ಇದು ನಡಬಾರ್ಕ ಬಂದು ನಿನಗ ಜೋತು ಬಿತ್ತು. ಮೊದಲಿತ್ತನ್ರಿ ಎಷ್ಟು ಮಂದಿ ಹೆಂಡ್ರ ನಿನಗ ಹೇಳ್ತಾನ ನಾವು. ಇನ್ನು ಏನ್ರಿ ಅಪ್ಪಗಳು ನನಗೆ ಮದುವೆ ವಯಸ್ಸಾಗಿಲ್ಲ, ನನಗೆ ಹಂಗೆ ಮದುವೆ ಕೇಳ್ತಿರ್ತಾನು. ಹೆಂಡರ ಮಕ್ಕಳ ಸಂಪತ್ತು ಎಲ್ಲಿ ಬಂತು, ನಡು ಬಂದದ ಗಂಟು ಬಿತ್ತು. ಕಡ್ಕೊಳ್ಳ ಮಡಿವಾಳಪ್ಪ ಭಾಳ ಚಂದ ಹೇಳಕತ್ತಾನಂತ. ಏನ್ ಹೇಳಕತ್ತಾನು ಅಂತಂದ್ರೆ, ನೀ ಮಹಂತನ ನೆನೆಯುವಲ್ಲಿ, ಮಹಂತನ ಹೆಸರಿನೊಳಗೆ 4 ಜನರಿಗೆ ಉಪಕಾರ ಮಾಡುವಲ್ಲಿ, ಯಾವಾಗ ಮಹಂತನ ಹೆಸರಿನೊಳಗೆ, ಯಾವಾಗ ಬಬಲಾದಿಯ ಸದಾಶಿವಪ್ಪನ ಹೆಸರೊಳಗೆ, ಯಾವಾಗ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳ ಹೆಸರೊಳಗೆ 4 ಮಂದಿಗೆ ಪರೋಪಕಾರ ಮಾಡಪ್ಪ, ನಿನಗೆ ಸ್ವರ್ಗದೊಳಗೊಂದು ಜಾಗ ಫಿಕ್ಸ್ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಮಾಡ್ತೀರಿ ನೀ ಯಾವ ರೂಪದೊಳಗಪ್ಪ ಅಂದ್ರೆ ಒಂದಿಟ್ಟು ಐರೇ ಮಾಡ್ಬೇಕ್ರಿ. ಅವು ಪಾಪ ಹಾಡ್ತಿರ್ತಾವ, ನಮ್ಮಂತವ್ ಹೇಳ್ತಿರ್ತಾವ. ಒಂದಿಟ್ಟು ನೀವೇನಾರ ಮಾಡಿರಪ್ಪ ಅಂತಂದ್ರೆ ಕುಂಬಾರದ ಚಲೋ ಮಾಡ್ರಿ ನೆನೆಸ್ಕೊಂತ ಹೋಗ್ತಾರೆ ಗವಾಯಿಗಳು, ಕಲಾವಿದರು, ಪುರಾಣಿಕರು. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಬಡತನ ಐತಿ ಅಂತಲ್ಲ, ಅವ್ರಿಗೆ ಬಡತನ ಐತಿ, ಅವರು ಭಾಳ ಬಿಲೋ ಪವರ್ಟಿ ಲೈನ್ ಅವ್ರದಾರ ಅನ್ನೋ ಮಾತಲ್ಲ. ಕಲೆಗೆ ಗೌರವ ಸಿಕ್ಕಾಗ ಬೇಂದ್ರೆ ಬಹಳ ಚಂದ ಹೇಳ್ತಾನ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತ ಕೇಳ್ತಾನ. ಹಾಡು ಹಕ್ಕಿ ಯಾವತ್ತು ಬಿರುದು ಸನ್ಮಾನವನ್ನು ಕೇಳಂಗಿಲ್ಲ. ಆದ್ರೆ ಇಂಥ ಕಲಾವಿದರು ಒಂದಿಷ್ಟು ಭಕ್ತಿಯಿಂದ ಹಾಡಿರ್ತಕ್ಕಂಥ ಕಾರಣದೊಳಗೆ ಅವ್ರಿಗೊಂದಿಷ್ಟು ಅಂತರಂಗ ತೃಪ್ತಿ ಆಗೋ ರೀತಿ ನೀವು ಮಾಡಿರಪ್ಪ ಅಂತಂದ್ರೆ ಭಗವಂತ ನಮ್ಗೆ ಒಳ್ಳೆತನ ಮಾಡ್ತಾನೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ, ಈ ರೀತಿಯಾಗಿ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗೆ ನಾವೊಂದಿಷ್ಟು ಸಫಲತೆಯನ್ನ, ಒಂದಿಷ್ಟು ಪರೋಪಕಾರವನ್ನ, ಒಂದಿಷ್ಟು ಪುಣ್ಯವನ್ನ ಮಾಡಬೇಕಾಗಿತ್ತು ಅಂತಂದ್ರೆ ನಿಜವಾಗಿಯೂ ಏನು ಮಾಡಬೇಕು ಅಂತಂದ್ರೆ, 4 ಜನರಿಗೆ ದಾನ ಧರ್ಮಗಳನ್ನ ಮಾಡಬೇಕು. ಯಾರು 4 ಜನರಿಗೆ ದಾನ ಧರ್ಮಗಳನ್ನ ಮಾಡ್ತಾರಲ್ಲ ಅವರಿಗೆ ಸದಾಕಾಲ ಭಗವಂತನ ರಕ್ಷೆ ಇರ್ತತಿರುವ. ನಿಮ್ಗೆ ಹೇಳೋದು ಅರ್ಥ ಆಗ್ತತ್ರಿ. ಈಗ ನೀವೆಲ್ಲ ಒಂದು ಮಾತು ಹೇಳ್ತೀರಿ ನಿಮ್ಗನ, ಹುಡುಗರೇ ಕೇಳ್ರಿ, ಅವತ್ತಾವು ನಮ್ಮನ್ನ ಯಾಕೆ ತಂದು ಕುಣಿಸ್ಯಾರ ಇಲ್ಲಿ, ಇದನ್ನ ಎಲ್ಲಿ ತಗೊಂಬಂದಾರೇವ, ಏನು ಚೀರ್ಲಾತ್ತೇವ ಆತ ಅವನಾಕತ್ತವ ಮನಸ್ಸಿನಾಗ. ಸುಮ್ಮ ಲಕ್ಷ ಕೊಟ್ಟಕ್ಕೆ ತಂಗಿ ಇಂಗ್ಲಿಷ್ ಮೀಡಿಯಂ ನೋಡಿ ಕಡೆ ಏನಾತ ಗೊತ್ತೇನ್ರಿ, ನಮ್ಮನ್ನ ಸದಾಕಾಲ ರಕ್ಷಣೆ ಮಾಡ್ತಿರ್ತದ. ನೀವು ವಿಚಾರ ಮಾಡಿರ್ಬೇಕು, ನಿಮ್ಮ ಜೀವನದ ಒಂದು ಘಟನೆ ಆಗಿರ್ತದ ಸಹಜವಾಗಿ. ತಾಯಿ ನೀವೆಲ್ಲೋ ದೂರ ಊರಿಗೆ ಹೋಗಿರ್ತೀರಿ, ಎಲ್ಲೋ ದೂರ ಊರಿಗೆ ಹೋಗಿರ್ತೀರಿ, ನಿಮ್ಗೆ ಹಸುವಾಗಿರ್ತಾವ, ಅಲ್ಲಿ ಏನೂ ಇರಂಗಿಲ್ಲ ನೋಡ್ರಿ, ಅಲ್ಲಿ ಏನೂ ಇರಂಗಿಲ್ಲ, ನಿಮ್ಗೆ ಗೊತ್ತಿರಂಗಿಲ್ಲ, ನಿಮ್ಗೆ ಪರಿಚಯ ಇರೋರಂಗಿಲ್ಲ, ಯಾರು ಇರಂಗಿಲ್ಲ. ಅಲ್ಲಿ ಒಂದು ಗಂಟೆ ಸಪ್ಪಟ್ಟು ನಿಮ್ಗೆ ಕಿವಿಗೆ ಬೀಳುತ್ತತಿ. ಅದೊಂದು ಮಠ ಇರುತ್ತೆ ಅಂತ ತಿಳ್ಕೊರಿ. ಆ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಕ್ಕೆ ಹೋಗ್ತೀರಿ ನೀವು. ಮಠಕ್ಕೆ ಹೋದಾಗ ಸ್ವಾಮಿಗಳು ಅತ್ತಾರ, ಬಂದಿರಿ ಅವರು, ನಾವು ಹಿಂಗೆ ಕುಂಬಾರ ಹಳದವ್ರು ಬಂದೀವ್ರಿ, ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿರಿ. ಅಲ್ಲಿ ಕೇಳಿತಾರೆ ಯಾವರಿಂದ ಬಂದಿರಿ, ನಾವು ಹಿಂಗೆ ಜಮಖಂಡಿ ಅತನಿಯಿಂದ ಬಂದೀವಿ ಅಂತಂದ್ರೆ ಅವ್ರು ಹೇಳ್ತಾರೆ ಹೋಗಿರಿ ಪ್ರಸಾದ ಮಾಡ್ರಿ ಅಂತಾರೆ. ನೀವ್ಯಾವಾಗ ಸ್ವಾಮಿಗಳಿಗೆ ಏನು ಕೊಟ್ಟಿರಿ? ನಾನು ನಿಮ್ಮ ಪ್ರಶ್ನೆ ಮಾಡಕತ್ತೀನಿ, ಏನು ಕೊಟ್ಟಿರಿ ಮೊದಲವ್ರಿಗೆ? ಮತ್ತೆ ಯಾಕೆ ನಿಮಗೆ ಹೆಂಗ ಅನ್ನ ಸಿಕ್ತಲ್ಲಿ? ನಿಮಗೆ ಹೆಂಗ ಅನ್ನ ಸಿಕ್ತಲ್ಲಿ? ಅನ್ನ ಸಿಗಾಕ ಏನು ಕಾರಣ? ಲಕ್ಷ ಕೊಟ್ಟು ಕೇಳ್ಬೇಕು. ಅನ್ನ ಸಿಗಾಕ ಮೂಲ ಕಾರಣ ಏನು ಅಂತಂದ್ರೆ ತಾಯಿ, ಒಂದು ಮಾತು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಏನು ನೆನಪಿಟ್ಟುಕೊಳ್ಬೇಕು ಅಂತಂದ್ರೆ, ಅವತ್ತು ನಿಮಗೆ ಅನ್ನ ಸಿಕ್ಕೈತಿ ಅಂದ್ರೆ, ಯಾಕೆ ಅನ್ನ ಸಿಕ್ಕೈತಿ ಅಂತಂದ್ರೆ, ನಿಮ್ಮ ಮನೆ ಮುಂದೆ ಬಂದು ಇಂತಹ ಜಂಗಮರು ಬಂದು ಜೋಳಿಗೆಯನ್ನು ಒಡ್ಡಿದಾಗ ಆ ಜೋಳಿಗೆ ಸಲ್ಲಿಸಿದ ಕಾಣಿಕೆ ಅವತ್ತು ಅನ್ನ ಆಗಿ ನಮ್ಮ ಬಾಯಿಗೆ ಮುಟ್ಟಿದೆ ಅನ್ನತಕ್ಕಂಥದನ್ನ ತಿಳ್ಕೊಳ್ಬೇಕು. ನೋಡ್ರಿ, ನಾವು ಮಾಡಿದ ಪುಣ್ಯ ನಮಗೆ ಸಿಕ್ತು ನೋಡ್ರಿ. ಅವಾಗ ನೀವೇನ್ ಮಾಡ್ತೀರಿ? ಪ್ರಸಾದ ಅಂತ ಕಣ್ಣಿಗೆ ಹಚ್ಕೊಂಡು ಮಾಡ್ತೀರಿ ಪ್ರಸಾದ.
ನೋಡ್ರಿ, ಇವತ್ತು ನಾವು ಮಾಡಿದ ನಾಳೆ ಸಿಗ್ತದ ನಮಗೆ. ಹೋಗ್ತಿರಿ ಜಾತ್ರೆಗೆ ಪ್ರಸಾದ ಮಾಡ್ತೀರಿ, ನೀವು ಮಾಡ್ತಿರಲ್ಲ, ಅದಕ್ಕೆ ಪ್ರಸಾದ ಆಯ್ತಿರಿ, ಹೌದಿಲ್ರಿ? ಹುಗ್ಗಿಯರೇ ಮಾಡಿರ್ತಾರೆ, ಅನ್ನ ಸಾರಾರ ಮಾಡಿರ್ತಾರೆ, ಏನೋ ಮಾಡಿರ್ತಾರೆ, ಈಗ ಪ್ರಸಾದ ಮಾಡಿರ್ತಾರೆ. ಯಾಕೆ ಪ್ರಸಾದ ನಮಗೆ ಸಿಗ್ತದ್ರಿ? ಬಹಳಷ್ಟು ಮಂದಿ ಇರ್ತಾರ, ಏನು ಬಿಡುವ ಮನ್ಯಾಗ ರೊಟ್ಟಿ ಮಾಡ್ಕೊಂಡು ಉಣ್ಕೊಂಡು ಹಿಂಗೂ ಮಂದಿ ಇರ್ತಾರ. ಆದ್ರೆ ಈ ಪ್ರಸಾದಕ್ಕೆ ಎಂತಹ ತಾಕತ್ ಐತಿ ಅಂತಂದ್ರೆ, ಬಬಲಾದಿ ಅಪ್ಪನ ಪವಿತ್ರ ಸಾನ್ನಿಧ್ಯವೊಳಗೆ ಕುಳಿತುಕೊಂಡು, ಆನಂದ ದೇವರ ಘನ ನೇತೃತ್ವದೊಳಗೆ ಕುಳಿತುಕೊಂಡು, ಇಂತಹ ಅದ್ಭುತವಾಗಿರ್ತಕ್ಕಂಥ ಗವಾಯಿಗಳು ಹಾಡೋ ಹಾಡನ್ನ ಕೇಳ್ಕೊಂಡು ಲಕ್ಷ ಕೊಟ್ಟು ಕೇಳಬೇಕು ನೀವು. ಇಂತಹ ಪವಿತ್ರ ಪರಿಸರದೊಳಗೆ ಕೂತ್ಕೊಂಡು ನಿಮ್ಮ ಆ ಅದರಕ್ಕೆ ಹಚ್ಚುವ ಪ್ರತಿಯೊಂದು ತುತ್ತು ಏನಾಗುತ್ತಪ್ಪ ಅಂತಂದ್ರೆ, ನಿಮ್ಮ ಅದರ ಅಂದ್ರೆ ನಿಮ್ಮ ಬಾಯಿಗೆ ಹಚ್ಚಿರ್ತಕ್ಕಂಥ ಪ್ರತಿಯೊಂದು ತುತ್ತು ಅದು ಬರೇ ತುತ್ತಾಗಿರಂಗಿಲ್ಲ, ಭಗವಂತನ ಪಾದ ಅಮೃತದ ತುತ್ತಾಗಿರ್ತದೆ ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು. ಭಗವಂತನ ಪಾದದ ಪ್ರಸಾದ ಅದು. ಆ ಪ್ರಸಾದ ಸಿಗಬೇಕಾದ್ರೂ ಸಹಿತ ಪುಣ್ಯ ಇರ್ತತೆವ. ಇವತ್ತೇನು ನಿಮಗೆ ಪ್ರಸಾದ ಬರ್ತ ದಾನಿಗಳು ಮಾಡಿಸಿರ್ತಾರ, ಅವ್ರ ದಾನಿಗಳು ಏನಂತ ಮಾಡಿಸ್ತಾರು, ಇವತ್ತೇನು ಪ್ರಸಾದ ಉಣ್ಣಾಕ ಬಂದಾರಲ್ಲ, ಬಂದಿರತಕ್ಕಂಥ ಭಕ್ತರು ಸಾಮಾನ್ಯರಲ್ಲ, ಅವ್ರು ಹೆಂಗದಾರು ಅಂತಂದ್ರೆ ಸಾಕ್ಷಾತ್ ಬಬಲಾದಿಯ ಸದಾಶಿವಪ್ಪನ ಪ್ರತಿರೂಪ ಅಂತ ತಿಳ್ಕೊಂಡು ನಿಮಗೆಲ್ಲ ಪ್ರಸಾದ ಮಾಡಿಸಿರ್ತಾರೆ, ಚಂದ್ರಮ್ಮ ತಾಯಿ ಪ್ರತಿರೂಪ ತಿಳ್ಕೊಂಡು. ಅದಕ್ಕಾಗಿ ಆ ಪ್ರಸಾದ ಪವಿತ್ರವಾಗಿ ನಿಮಗೆ ಮುಟ್ಟಬೇಕಾಗಿತ್ತು ಅಂತಂದ್ರೆ ಈ ಜಾಗದೊಳಗೆ ಗಟ್ಟಿಯಾಗಿ ಕೊಡ್ಬೇಕು. ಅಲ್ಲಿ ಒಳಗೆ ಭಾಳ ಮಂದಿ ಕೂತಾರತ್ರಿ, ಅವರೊಟ್ಟೆ ಕಡೆ ಬಂದ್ರೆ ತುಂಬೆ ಬಿಡ್ತತಿ ಅಲ್ಲ, ಅಲ್ಲೇ ಹುಡುಗರು ಬಾಯಿ ಮಾಡ್ತಾವ, ಅಲ್ಲೇ ಬಿಡ್ಕೋತ ಅಲ್ಲೇ ಕೂತಾರ. ಮತ್ತೆ ಎಲ್ಲ ಅವರ ಗುಡಿಯಾಗೂ ಬಹಳಷ್ಟು ಮಂದಿ ಕೂತಾರ. ಅಂದ್ರೆ ಏನಾಗತ್ರಿ, ಇಲ್ಲಿ ನಿನ್ನ ಹೇಳಿದ್ನಲ್ರಿ, ನಮ್ಮ ರಾಜು ಅವ್ರಂತ ಹೇಳಿ ಬಹಳ ಸುಂದರವಾಗಿ ಅವ್ರು ಏನ್ ಮಾಡಾಕತ್ತಾರ ಗೊತ್ತೇನ್ರಿ, ನಿಮ್ಮನ್ನೆಲ್ಲರನ್ನ ಸೆರೆ ಹಿಡಿಯಾಕತ್ತಾರ. ಅವ್ರು ಸೆರೆ ಹಿಡಿಯುವುದಂದ್ರ ಬಂಧನ ಮಾಡಾಕತ್ತಾರ ಅಂತ ತಿಳ್ಕೊಬೇಡ್ರಿ, ಕ್ಯಾಮ್ರಾದ ಕಣ್ಣಿನೊಳಗೆ ಸೆರೆ ಹಿಡಿಯಾಕತ್ತಾರ ನಿಮಗೆ. ಅವಾಗ ನೀವೇನು ಮಾಡ್ಬೇಕು, ಚಂದ ಹಂಗೆ ಕುಂಡಿರ್ಬೇಕು. ಚಂದ ಹಂಗೆ ಕೂತಿರಂದ್ರೆ ನಿಮ್ಮ ಏನಾಗ್ತಾವಪ್ಪ ಅಂತಂದ್ರೆ, ಎಲ್ಲ ನಮ್ಮ ಮೌಗಳು ಏನ್ ನೋಡಾಕತ್ತೀರಿ, ಒಬ್ಬೊಬ್ರು ಮುಖ ಗುಡ್ಡಾಪುರ ದಾನಮ್ಮ ಕಣ್ಣಂಗೆ ಕಾಣಕತ್ತೀರಿ ಎಲ್ಲ ನೀವು ಇವತ್ತು. ಅದಕ್ಕಾಗಿ ನಿಮ್ಮ ಮುಖದಾಗಿರ್ತಕ್ಕಂಥ ಕಾಂತಿ 4 ಜನರಿಗೆ ಕೈ ಮುಗಿಯುವ ರೀತಿ ಮಾಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಕುಂಬಾರ ಹಳ್ಳದೊಳಗೆ ನಡೆದಿರ್ತಕ್ಕಂಥ ಪ್ರವಚನವನ್ನು ಕೇಳಿ ನಮಗಿವತ್ತು ದೂರದೊಳಗಿರ್ತಕ್ಕಂಥ ಬೀದರ್ದಿಂದ ಫೋನ್ ಮಾಡಿರಿ. ಎಲ್ಲಿದ್ದೇವಾ? ಬೀದರ್ ಬಾಲ್ಕಿ ಬಸವ ಕಲ್ಯಾಣ್. ಅಲ್ಲಿಂದ ಫೋನ್ ಮಾಡಿದ್ರ ಒಬ್ಬರು ದೇವ್ರು, ಏನ್ರಿ ಕುಂಬಾರ ಹಳ್ಳದೊಳಗೆ ಹಿಂಗೆ ಜನ ಸೇರಾಕತ್ತಾರ, ಇಟ್ಟು ಚಂದ ಕಾರ್ಯಕ್ರಮ ಆಗಕತ್ತಾರ ಅಂತಂದ್ರು. ಅವಾಗ ಅವ್ರಿಗೊಂದು ಮಾತು ಹೇಳಿದೆ, ಎಂತ ಕಿಮ್ಮತ್ತಿನ ಮಾತ ಅಂತಂದ್ರ, ಕುಂಬಾರ ಹಳ್ಳ ಅಂತಂದ್ರ ಸಾಮಾನ್ಯವಾಗಿರ್ತಕ್ಕಂಥ ಊರಲ್ಲದು, ಆಧ್ಯಾತ್ಮದ ತವರು ಮನೆ ಐತಿ ಅನ್ನತಕ್ಕಂಥ ಮಾತು ಹೇಳಿದ್ವಿ. ಆ ಆಧ್ಯಾತ್ಮದ ತವರು ಮನೆಗೆ ಇನ್ನಷ್ಟು ಶಕ್ತಿ ಎದರಿಂದ ಸಿಕ್ತು ಅಂತಂದ್ರೆ, ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಆನಂದ ದೇವರ ಪಾದ ಇಟ್ಟಾಗಿದ್ದು ಪುಣ್ಯ ಕ್ಷೇತ್ರ ಆಗಿಬಿಟ್ಟದೆ ಅನ್ನತಕ್ಕಂಥ ಮಾತನ್ನ ತಮ್ಮೆಲ್ಲ ಸದ್ಭಕ್ತರಲ್ಲಿ ತಿಳಿಯಪಡಿಸ್ತಾ, ಇಲ್ಲಿವರೆಗೂ ಹರಿದು ಬಂದಿರತಕ್ಕಂತಹ ವಾಕ್ಪುಷ್ಪಗಳನ್ನ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಪೂಜ್ಯರಾಗಿರ್ತಕ್ಕಂತಹ ಆನಂದ ದೇವರ ಪವಿತ್ರ ಶ್ರೀಚರಣಗಳಿಗೆ ಭಕ್ತಿಯಿಂದ ಅರ್ಪಣೆಯನ್ನ ಮಾಡ್ತಾ, ತಾವೆಲ್ಲರೂ ನಾಳೆ ಸರಿಯಾಗಿ, ಯಾಕಂದ್ರೆ ಸಂತೆ ಐತಿ ನಿಮ್ಮದ್ರಿ, ನಿಮ್ಮ ಸಂತೆದ ನೋಡಿ ನಾ ಮಾತಾಡ್ಬೇಕಾಗಿತ್ತು. ಮಾಡಿ ಬಂದಿರು, ದಂಡಿಗೆ ಮಾಡ್ತಿರು. ನಮ್ಮ ಚಿಗ ಹೋಗ್ಬೇಕದಾಳ್ರಿವ ನಮ್ಮ ಊರಾಗ ಸಂತಿಗೆ ಯಾವಾಗ ಹೋಗ್ತಾಳೆ ಗೊತ್ತೇನು, ಸಂತೆ ಮುಗಿ ಟೈಮ್ಗೆ ಹೋಗ್ತಾಳೆ. ಯಾಕೆ ಹೋಗ್ತಾರೆ? ಲಾಭ ಐತೆ ಅದು. ಹೆಂಗೆ ಲಾಭ ಐತೆ ಗೊತ್ತೇನ್ರಿ? ಟೊಮೆಟೊ ಸ್ಟಾರ್ಟಿಂಗ್ 10 ರೂಪಾಯಿ ಇರ್ತಾವೆ, ಹಂಗೆ ಸಣ್ಣ ಹಾಕೋತ ಅವ್ರು ರೋಡ್ ಮೇಲೆ ಹೋಗ್ತಿರ್ತಾರೆ. ಅವ್ರು ಒಂದು ಊರಾಗ 2 ರೂಪಾಯಿ ಆಗಿರ್ತಾವ್ರಿ. ಆಕೆ 2 ರೂಪಾಯಿದಾಗ 1 ರೂಪಾಯಿ ಕೊಡ್ಕೊಂಡು ತೊಗೊಂಡ್ಬರ್ತಾಳೆ ಆಕೆ. ಅದಕ್ಕಾಗಿ ಲಕ್ಷ ಕೊಟ್ಟು ಕೇಳಬೇಕು. ಅದಕ್ಕಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಸೇವೆಯೊಳಗೆ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಪ್ರವಚನ ಸೇವೆಯೊಳಗೆ ನಿನ್ನೆ ದಿವಸ